ಇರಾನ್ ಮತ್ತು ಅಮೆರಿಕಕ್ಕೆ ಯುದ್ಧದ ಸಮಯ. ಆ ಸಮಯದಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಕೊಡ್ತಾ ಇರುವಂಥ ಒಂದೊಂದು ಹೇಳಿಕೆಗಳು ಕೂಡ ಜಾಗತಿಕವಾಗಿ ವಿಸ್ಮಯ ಮತ್ತು ತಲ್ಲಣವನ್ನು ಮೂಡಿಸ್ತಾ ಇತ್ತು. ಮೊದಲು ಡೊನಾಲ್ಡ್ ಟ್ರಂಪ್ ಅವರ ಹೇಳಿಕೆಗಳನ್ನು ಜಗತ್ತು ಅತ್ಯಂತ ಸೀರಿಯಸ್ ಆಗಿ ಸ್ವೀಕಾರ ಮಾಡ್ತು. ಅದಾದ ನಂತರ ಅವರು ಕೊಟ್ಟಂಥ ಹೇಳಿಕೆಯನ್ನು ನೆಗ್ಲಿಜೆನ್ಸಿಯಾಗಿ ನೋಡೋ ಪ್ರಯತ್ನವನ್ನು ಮಾಡ್ತು. ಒಂದು ಕಡೆ ರಷ್ಯಾದ ವಿದೇಶಾಂಗ ಸಚಿವರು ಭಾರತದಲ್ಲಿ ನಡೆದ ಬ್ರಿಕ್ಸ್ ಸಭೆಯಲ್ಲಿ ನಿಂತುಕೊಂಡು ಪಾಕಿಸ್ತಾನದ ವಿರುದ್ಧ ಮಾತನಾಡಿ ಭಾರತ ಮಧ್ಯಸ್ಥಿಕೆ ವಹಿಸಬೇಕಾಗಿತ್ತು ಅಂತ ಭಾರತದ ಪರವಾಗಿ ಮಾತನಾಡಿದರೆ, ಅದೇ ದಾಟಿಯಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಮುಂದುವರೆದಾಗಿ ಪಾಕಿಸ್ತಾನದ ಅವಶ್ಯಕತೆಗಾಗಿ ನಾವು ಕದನ ವಿರಾಮವನ್ನು ಘೋಷಣೆ ಮಾಡಿದ್ದೀವಿ ಅಂತ ಮಾತನಾಡಿಬಿಟ್ಟಿದ್ದಾರೆ. ಚೀನಾದ ಪ್ರವಾಸದಲ್ಲಿದ್ದಂಥ ಡೊನಾಲ್ಡ್ ಟ್ರಂಪ್ ವಾಪಸ್ ಬಂದರು. ಏರ್ಬೇಸ್ನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಅವರು ಹೇಳಿದರು, ಏಪ್ರಿಲ್ 7ನೇ ತಾರೀಕಿಗೆ ನಾವು ಕದನ ವಿರಾಮವನ್ನು ಮಾಡಿಕೊಂಡಾಗಲೂ ಕೂಡ ಪಾಕಿಸ್ತಾನದ ಹಿತಾಸಕ್ತಿ ಇತ್ತು. ಅವರು ಮುನೀರ್ ಮತ್ತು ಶಹಬಾಜ್ ಶರೀಫ್ ಅವರ ಮಾತುಕತೆ ಆ ಕಾರಣಕ್ಕಾಗಿಯೇ ನಾವು ಕದನ ವಿರಾಮ ಅಂತ ಈ ಹಿಂದೆಯೂ ಕೂಡ ಹೇಳಿದರು. ಅದಾದ ನಂತರ 30 ದಿನಗಳ ಕಾಲ ಸಮಯಾವಕಾಶವನ್ನು ಕೊಟ್ಟು ಎಕ್ಸ್ಟೆಂಡ್ ಮಾಡೋ ಪ್ರಯತ್ನ ಆಯಿತು. ಅದು ಕೂಡ ಪಾಕಿಸ್ತಾನದ ಕಾರಣಕ್ಕಾಗಿಯೇ ಅಂತ ಸದ್ಯಕ್ಕೆ ಬರ್ತಾ ಇರುವಂತಹ ವಿಶ್ಲೇಷಣೆಗಳು. ಒಂದು ಕಡೆ ಇರಾನ್ನ ದಾಳಿ, ಅಮೆರಿಕಾದ ಪ್ರತಿದಾಳಿ, ಹಾನಿ ಎಲ್ಲವೂ ಕೂಡ ಆಗಿದೆ. ಇವೆಲ್ಲದರ ನಡುವೆ ಪಾಕಿಸ್ತಾನದಲ್ಲಿ ಆದಂಥ 2 ಸುತ್ತಿನ ಮಾತುಕತೆಗಳು ವಿಫಲ ಆಗಿದ್ದು. ಹಾಗಾದರೆ ಏನು ಹೇಳಿದರು ಡೊನಾಲ್ಡ್ ಟ್ರಂಪ್? ಪಾಕಿಸ್ತಾನಕ್ಕಾಗಿ ಕದನ ವಿರಾಮ ಅಂತ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇರೋದು. ಮಜಾ ನೋಡಿ, ಯುದ್ಧ ಮಾಡ್ತಾ ಇರೋದು ಯಾರು? ಅಮೆರಿಕ ಮತ್ತು ಇರಾನ್. ಆದರೆ ಕದನ ವಿರಾಮ ಯಾವ ದೇಶಕ್ಕಾಗಬೇಕು? ಇರಾನ್ನ ಹಿತಾಸಕ್ತಿಗಾಗಿಯೋ ಅಥವಾ ಅಮೆರಿಕದ ಹಿತಾಸಕ್ತಿಗಾಗಿಯೋ ಕದನ ವಿರಾಮ ಇರಬೇಕು. ಆದರೆ ಇವತ್ತು ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇರೋದೇನು? ಪಾಕಿಸ್ತಾನದ ಹಿತಾಸಕ್ತಿಗಾಗಿ, ಪಾಕಿಸ್ತಾನಕ್ಕಾಗಿ ನಾವು ಕದನ ವಿರಾಮವನ್ನು ಮಾಡಿಕೊಂಡ್ವಿ ಅಂತ. ಪಾಕಿಸ್ತಾನದ ಪಾತ್ರ ಏನಾದರೂ ಇದೆಯಾ ಯುದ್ಧದಲ್ಲಿ? ನೇರವಾಗಿ ಬಂದು ಅಟ್ಯಾಕ್ ಮಾಡೋ ಪ್ರಯತ್ನವನ್ನು ಏನಾದರೂ ಮಾಡಿದೆ? ಯಾವುದೂ ಕೂಡ ಇಲ್ಲ. ಆದರೆ ಅವರು ಹೇಳ್ತಾ ಇದ್ದಾರೆ, ಪಾಕಿಸ್ತಾನದ ಅನುಕೂಲಕ್ಕಾಗಿ ಇರಾನ್ ಜೊತೆಗೆ ಕದನ ವಿರಾಮ ಮಾಡ್ಕೊಂಡಿದ್ದೀವಿ. ಶಹಬಾಜ್ ಶರೀಫ್ ಮತ್ತು ಫೀಲ್ಡ್ ಮಾರ್ಷಲ್ ಆಸಿಂ ಮುನೀರ್ ಅದ್ಭುತ ಜನರು ಅಂತ ಪುನರುಚ್ಚಾರ ಮಾಡಿದ್ದಾರೆ. ಅವರು ಅದ್ಭುತ ವ್ಯಕ್ತಿಗಳು ಅಂತೆಲ್ಲ ಈ ಹಿಂದೆನೂ ಕೂಡ ಹೇಳಿದ್ರಲ್ಲ, ಒನ್ಸ್ ಅಗೇನ್ ಅದನ್ನು ಅವರು ಹೇಳಿದ್ದಾರೆ. ಇರಾನ್ ಪರಮಾಣು ಅಸ್ತ್ರವನ್ನು ಹೊಂದೋದಕ್ಕೆ ಸಾಧ್ಯವಿಲ್ಲ. ಇದರ ಬಗ್ಗೆ ಚೀನಾ ಜೊತೆಗೆ ಮಾತುಕತೆ ಆಗಿದೆ ಅಂತ. ಕ್ಸಿ ಜಿನ್ಪಿಂಗ್ ಅವರ ಜೊತೆಗೆ 9 ವರ್ಷಗಳ ನಂತರ ಚೀನಾದಲ್ಲಿ ಮಾತುಕತೆ ಆಯಿತು. ಆ ಮಾತುಕತೆಯ ಸಮಯದಲ್ಲಿ ಇರಾನ್ನ ಮಿತ್ರ ದೇಶ ಚೀನಾ, ಆ ಚೀನಾದ ಅಧ್ಯಕ್ಷರಿಗೆ ಇದರ ಬಗ್ಗೆ ಎಲ್ಲವೂ ಕೂಡ ವಿವರವಾಗಿ ಹೇಳಿದ್ದೀನಿ. ಅವರೂ ಕೂಡ ಏನು ಹೇಳ್ತಾ ಇದ್ದಾರೆ? ಪರಮಾಣನ್ನ ಇರಾನ್ ಹೊಂದಬಾರದು ಅನ್ನೋದು ಚೀನಾದ ನಿಲುವು ಕೂಡ ಆಗಿದೆ. ಯಾರು ಹೇಳ್ತಾ ಇರೋದು? ಡೊನಾಲ್ಡ್ ಟ್ರಂಪ್ ಅವರು ಹೇಳ್ತಾ ಇರೋದು. ಎಲ್ಲಕ್ಕಿಂತ ಹೆಚ್ಚಾಗಿ ನೀವು ಗಮನಿಸಿ, ಅಮೆರಿಕ ಕಾಂಗ್ರೆಸ್ ಸಂಸತ್ತಿನ ಸದಸ್ಯರುಗಳು ಆಗಿರ್ಬೋದು ಅಥವಾ ಎಕ್ಸ್ ಮಿಲಿಟರಿ ಆಫೀಸರ್ಗಳೆಲ್ಲರೂ ಕೂಡ ಪಾಕಿಸ್ತಾನ ಮಧ್ಯಸ್ಥಿಕೆ ವಹಿಸಿದ್ದರ ಬಗ್ಗೆ ಡೊನಾಲ್ಡ್ ಟ್ರಂಪ್ ಅವರ ವಿರುದ್ಧ ಒಂದು ಆಕ್ರೋಶವನ್ನು ಹೊರಹಾಕಿದ್ರು. ಒಂದು. ಎರಡನೆಯದ್ದು, ಪಾಕಿಸ್ತಾನ ನಂಬಿಕೆಗೆ ಅನರ್ಹ ದೇಶ, ತನ್ನ ಸ್ವಹಿತಾಸಕ್ತಿಗಾಗಿಯೇ ಇಂಥದ್ದೊಂದು ಪ್ರಯತ್ನವನ್ನು ಪಾಕಿಸ್ತಾನ ಮಾಡ್ತಾ ಇದೆ ಅಂತ ಬೇರೆ ಯಾವುದೋ ದೇಶಗಳು ಮಾತನಾಡಿದ್ದಲ್ಲ. ಸ್ವತಃ ಅಮೆರಿಕದ ವಿವಿಧ ನಾಗರಿಕರು ಅಥವಾ ವಿವಿಧ ಮುಖ್ಯ ಪ್ರಜೆಗಳು ಮಾತನಾಡಿದ್ದಂಥ ಮಾತು. ಯಾಕಂದರೆ 2011 ಆ ಸಮಯದಲ್ಲಿ ಅವರು ಒಂದು ಮೋಸವನ್ನು ಅನುಭವಿಸಿಬಿಟ್ಟಿದ್ದಾರೆ. ಇದೇ ಡೊನಾಲ್ಡ್ ಟ್ರಂಪ್ ಏನು ಹೇಳಿದ್ರು ಪಾಕಿಸ್ತಾನದ ವಿಚಾರದಲ್ಲಿ? ನಮಗೆ ಅವರು ಕೇವಲ ಏನು ಕೊಟ್ಟಿದ್ದಾರೆ? ದ್ವೇಷ ಕೊಟ್ಟಿದ್ದಾರೆ, ಅಸೂಯೆ ಕೊಟ್ಟಿದ್ದಾರೆ, ನಮಗೆ ಯಾವತ್ತೂ ಕೂಡ ಅವರು ಸಹಾಯ ಮಾಡಿಲ್ಲ ಅಂತ ಇದೇ ಡೊನಾಲ್ಡ್ ಟ್ರಂಪ್ ಅವರು ಈ ಹಿಂದೆ ಮಾತನಾಡಿದ್ರು. ಆದರೆ ಇವತ್ತು ಪಾಕಿಸ್ತಾನದ ಕಾರಣಕ್ಕಾಗಿ ನಾವು ಅವರಿಗೆ ಸಹಾಯ ಮಾಡಿದ್ದೀವಿ ಅಥವಾ ಕದನ ವಿರಾಮದ ಬಗ್ಗೆ ಮಾತನಾಡಿದ್ದೀವಿ, ಕದನ ವಿರಾಮವನ್ನು ಘೋಷಣೆ ಮಾಡಿದ್ದೀವಿ ಅಂತ ಇರಾನ್ನವರು ಏನು ಹೇಳಿದ್ರು? ಪಾಕಿಸ್ತಾನದ ಮೇಲೆ ಅನುಮಾನವನ್ನು ವ್ಯಕ್ತಪಡಿಸಿದ್ರು, ಇವರು ಡೊನಾಲ್ಡ್ ಟ್ರಂಪ್ ಅವ್ರ ಜೊತೆಗಿದ್ದಾರೆ ಅಂತ. ನನ್ನ ಇರುವಂತಹ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಒಂದು ಉದ್ದೇಶ ಇರಬಹುದು, ಸೌದಿ ಅರೇಬಿಯಾ ಮತ್ತು ಪಾಕಿಸ್ತಾನದ ನಡುವೆ ಆಗ್ತಾ ಇರುವಂತಹ ತಿಕ್ಕಾಟಗಳು ಮತ್ತು ಮಧ್ಯಪ್ರಾಚ್ಯದಲ್ಲಿ ಅಥವಾ ಮುಸ್ಲಿಂ ಯೂನಿಯನ್ನ ದೇಶಗಳು ಏನಿದೆ, ಆ ಯೂನಿಯನ್ನ ದೇಶಗಳಲ್ಲಿ ಪಾಕಿಸ್ತಾನಕ್ಕಿರುವಂತಹ ಬಲಾಢ್ಯತೆ ಮತ್ತು ಪಾಕಿಸ್ತಾನಕ್ಕಿರುವಂತಹ ಕಡಿಮೆ ಶಕ್ತಿ, ಇದು ಮತ್ತಷ್ಟು ಕುಂದಿಸುವ ಪ್ರಯತ್ನಗಳು ಇರಾನ್ ಮತ್ತು ಅಮೆರಿಕದ ಯುದ್ಧದಿಂದ ಆಗ್ತಾ ಇತ್ತು. ಒಂದು ವೇಳೆ ಪಾಕಿಸ್ತಾನ ಮಧ್ಯಸ್ಥಿಕೆದಾರನಾಗಿ ಕೆಲಸವನ್ನು ಮಾಡಿದ ನಂತರವೂ ಕೂಡ ಎಲ್ಲವೂ ವಿಫಲ ಆಗಿಬಿಟ್ಟಿದ್ರೆ ಜಾಗತಿಕವಾಗಿ ಮತ್ತೊಮ್ಮೆ ಬೆತ್ತಲಾಗುವ ಪ್ರಯತ್ನವನ್ನು ಯಾರು ಮಾಡಬೇಕಾಗಿತ್ತು? ಇದೇ ಪಾಕಿಸ್ತಾನ ಮಾಡಬೇಕಾಗಿತ್ತು. ಆದರೆ ಇವತ್ತು ಟ್ರಂಪ್ ಹೇಳಿದ್ದಾರೆ ಪಾಕಿಸ್ತಾನದ ಕಾರಣಕ್ಕಾಗಿ ಕದನ ವಿರಾಮ ಅಂತ. ಇದರ ಜೊತೆಗೆ ಫೆಬ್ರವರಿ 28ನೇ ತಾರೀಕಿಗೆ ಶುರುವಾಗಿದ್ದಂಥ ಎಫೆಕ್ಟ್ ಫ್ಯೂರಿ 1 ಏನಿತ್ತು ಅದು 2.0 ಮತ್ತೆ ಶುರುವಾಗಬಹುದು ಎನ್ನುವಂಥ ಸುದ್ದಿ. ಇರಾನ್ ಮೇಲೆ ಅಮೆರಿಕ ಮತ್ತೆ ದಾಳಿ ಮಾಡೋದಕ್ಕೆ ಮಾಸ್ಟರ್ ಪ್ಲಾನ್ ಮಾಡಿದೆ. ಎಫೆಕ್ಟ್ ಫ್ಯೂರಿ 2.0 ದೊಡ್ಡ ಮಟ್ಟದ ದಾಳಿಗೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಹಾರ್ಮುಜ್ನಲ್ಲಿ ಸೈನಿಕ ಶಕ್ತಿಯನ್ನು ಹೆಚ್ಚಳ ಮಾಡೋದಕ್ಕೆ ಅವರು ತಯಾರಿಯನ್ನು ಮಾಡ್ತಿರೋದು. ಇರಾನ್ ವಿರುದ್ಧ ಮತ್ತೆ ವಾಯು ದಾಳಿಗೆ ಟ್ರಂಪ್ ಆದೇಶವನ್ನು ಕೊಟ್ಟಿರೋದು. ಇವರು ಎಫೆಕ್ಟ್ ಫ್ಯೂರಿ ಅಂತ ಕರೆದ್ರು. ಅಂದರೆ ಯಾರು?
ಅಮೆರಿಕಾದವರು ದಾಳಿಯನ್ನು ಶುರು ಮಾಡಿದಾಗ ಫೆಬ್ರವರಿ 28ನೇ ತಾರೀಕಿಗೆ ಇಸ್ರೇಲ್ ಕೂಡ ಅದಕ್ಕೆ ಆಪರೇಷನ್ ಲೈನ್ಸ್ ರೋರ್ ಅಂತ ಅವರು ಹೆಸರು ಕೊಟ್ಟಿದ್ರು, ಆ ಕಾರ್ಯಾಚರಣೆ ಹೆಸರು ಕೊಟ್ಟಿದ್ರು. ಮೊದಲ ಹಂತದಲ್ಲಿ ಏನು ಮಾಡಿದ್ರು, ಪರಮಾಣು ನೆಲೆಗಳನ್ನು, ಸೇನಾ ಕಮಾಂಡರ್ಗಳನ್ನು, ಮುಖ್ಯಸ್ಥರನ್ನು ಹೊಡೆಯುವ ಪ್ರಯತ್ನ ಆಯಿತು. ಈ ಎರಡನೇ ಪ್ರಯತ್ನದಲ್ಲಿ ಅಂದರೆ ಅಮೆರಿಕಾದ ಪೆಂಟಗನ್ ಒಂದು ಆಲೋಚನೆ ಮಾಡಿದೆ ಅಂತ ಅವರು ಹೇಳ್ತಿದ್ದಾರೆ. ವೈಮಾನಿಕ ಮತ್ತು ಮೂಲ ಸೌಕರ್ಯಗಳ ಮೇಲೆ ದಾಳಿ ಮಾಡೋದು, ಅದು ಮಿಲಿಟರಿ ತಾಣಗಳಾಗಿರ್ಬೋದು, ತೈಲ ಸಂಸ್ಕರಣಾಗಾರಗಳಾಗಿರ್ಬೋದು, ಒನ್ಸ್ ಅಗೇನ್ ಮೂಲ ಸೌಕರ್ಯಗಳನ್ನು ಹೊಡೆದುರುಳಿಸೋ ಪ್ರಯತ್ನವನ್ನು ಎಫೆಕ್ಟ್ ಫೆಬ್ರವರಿ 2.0ದಲ್ಲಿ ಮಾಡೋಣ ಅಂತ ಮೊದಲ ಹಂತದ್ದು. ಎರಡನೇದ್ದು ಭೂಸೇನಾ ಕಾರ್ಯಾಚರಣೆ ಮಾಡಬೇಕು ಅಂತ. ಅಂದರೆ ಅಮೆರಿಕಾದ ಅಧ್ಯಕ್ಷ ಹೇಳಿದ್ರು, ಈ ಹಿಂದೆ ನಾವು ಇರಾನ್ನ ಒಳಗಡೆ ನುಗ್ಗಿ ಹೊಡಿತೀವಿ ಅಂತ. ಅದಕ್ಕೆ ಇರಾನ್ನ ಸಂಸತ್ತಿನ ಸ್ಪೀಕರ್ ಕೂಡ ಸ್ವಾಗತ ಮಾಡಿದ್ರು, ಬರಲಿ ಅವರು ನಮ್ಮ ದೇಶಕ್ಕೆ ಕಾಲಿಡಲಿ, ನಮ್ಮ ಮಣ್ಣಿನ ಮೇಲೆ ಕಾಲಿಡಲಿ, ನಾವು ಕೂಡ ಪ್ರತಿ ದಾಳಿ ಮಾಡ್ತೀವಿ ಅಂತ. ಇದೀಗ ಪೆಂಟಗನ್ ಅವರು ಹೇಳ್ತಾ ಇದ್ದಾರೆ, ಭೂಸೇನಾ ಕಾರ್ಯಾಚರಣೆಯನ್ನು ಮಾಡ್ತೀವಿ, ಅಂದರೆ ಇರಾನ್ನ ಮಣ್ಣಿಗೆ ಇಳಿದು ನೇರವಾಗಿ ಅವರ ಸೈನಿಕರ ಜೊತೆಗೆ ಕಾದಾಟ ಮಾಡೋದು. ಇಷ್ಟು ದಿನಗಳ ಕಾಲ ಡ್ರೋನ್ಗಳ ದಾಳಿ, ಕ್ಷಿಪಣಿಗಳ ದಾಳಿ, ಬಾಂಬ್ಗಳ ದಾಳಿ ಇವೆಲ್ಲವೂ ಕೂಡ ಆಗ್ತಾ ಇತ್ತು. ಇದಕ್ಕೆ ಎರಡನೇ ಹಂತದಲ್ಲಿ ಭೂಸೇನಾ ಕಾರ್ಯಾಚರಣೆಯನ್ನು ಮಾಡೋದಕ್ಕೆ ಅವರು ಪ್ರಯತ್ನವನ್ನು ಮಾಡ್ತಿದ್ದಾರೆ ಅಂತ. ಇದರ ಜೊತೆಗೆ ಈ ಭೂಸೇನಾ ಕಾರ್ಯಾಚರಣೆ ಮತ್ತೊಂದು ಉದ್ದೇಶ ಏನು ಅಂತ ಹೇಳಿದ್ರೆ, ನಾ ಈ ಹಿಂದೆ ಹೇಳಿದ ಹಾಗೆ ಇರಾನ್ ಸಂಸ್ಕರಿಸಿದ ಯುರೇನಿಯಂ ಅನ್ನ ತನ್ನ, ಅದು ಇಸ್ಫಾನ್ ಆಗಿರ್ಬೋದು, ನಂಟಾಜ್ ಆಗಿರ್ಬೋದು, ಈ ಪರಮಾಣು ಕೇಂದ್ರಗಳಲ್ಲಿ ಭೂಗತ ಲೋಕದಲ್ಲಿ ಒಂದು 10 ಕಿಲೋಮೀಟರ್ ಆಳದಲ್ಲಿ ಅದನ್ನು ಸಂಗ್ರಹ ಮಾಡಿಟ್ಟಿದೆ. ಅದನ್ನು ವಶಪಡಿಸಿಕೊಂಡು ಬರೋ ಪ್ರಯತ್ನವನ್ನು ಮಾಡಬೇಕು, ಅದಕ್ಕಾಗಿಯೇ ಒಂದು ಕಾರ್ಯಾಚರಣೆಯನ್ನು ಮಾಡಬೇಕು ಅಂತ ಅಮೆರಿಕ ಸಿದ್ಧತೆಯನ್ನು ನಡೆಸಿದೆ ಅಂತ ಹೇಳಲಾಗಿತ್ತು. ಅದು ಕೂಡ ಎಫೆಕ್ಟ್ ಫೆಬ್ರವರಿ 2.0ದ ಭೂಸೇನಾ ಕಾರ್ಯಾಚರಣೆ ಎರಡನೇ ಭಾಗ ಅಂತ ಹೇಳ್ತಿದ್ದಾರೆ. ಕಾರ್ಗ್ ದ್ವೀಪವನ್ನು ವಶಪಡಿಸಿಕೊಂಡು ಆ ಮುಖಾಂತರ ಆರ್ಥಿಕವಾಗಿ ಮತ್ತೊಮ್ಮೆ ಅವರಿಗೆ ಹೊಡೆತ ಕೊಡಬೇಕು ಅನ್ನೋದು ಎಫೆಕ್ಟ್ ಫೆಬ್ರವರಿ 2.0ದಲ್ಲಿ ಆಗ್ತಾ ಇದೆ ಅಂತೆ. ಇದು ಮತ್ತೊಮ್ಮೆ ಮಹಾಯುದ್ಧವಾಗಿ ಕನ್ವರ್ಟ್ ಆಗುತ್ತಾ, ಇದು ಸದ್ಯಕ್ಕಿರುವಂತಹ ಪ್ರಶ್ನೆ. ಇದರ ಜೊತೆಗೆ ಇರಾನ್ ಒಪ್ಪಂದ ಪತ್ರವನ್ನು ಡೊನಾಲ್ಡ್ ಟ್ರಂಪ್ ಕಿತ್ತೆಸೆದಿದ್ದಾರೆ. ಹಿಂದೆ ಡಸ್ಟ್ಬಿನ್ಗೆ ಹಾಕಿದ್ರು, ಕಸದ ಬುಟ್ಟಿಗೆ ಹುಕ್ಕಿದ್ರು, ಎರಡನೇ ವಾಕ್ಯವನ್ನು ಓದೋದಕ್ಕೆ ನಂಗೆ ಮನಸ್ಸು ಬರಲಿಲ್ಲ ಅಂತೆಲ್ಲ ಮಾತನಾಡಿದ್ರು. ಒನ್ಸ್ ಅಗೇನ್ ಅದೇ ಪುನರುಪಿ ಆಗಿದೆ. ಇರಾನ್ ಕಳಿಸಿದ್ದ ಸಂಧಾನ ಪ್ರಸ್ತಾಪವನ್ನು ನಾನು ತಿರಸ್ಕರಿಸಿದ್ದೀನಿ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ನಾನು ಆ ಪ್ರಸ್ತಾವನೆಯನ್ನು ನೋಡಿದೆ, ಅದರ ಮೊದಲ ವಾಕ್ಯವೇ ನನಗೆ ಇಷ್ಟ ಆಗಲಿಲ್ಲ ಅಂತ. ಈ ಹಿಂದೆ ಏನು ಹೇಳಿದ್ರು, ಮುಂದಿನದ್ದು ಓದೋದಕ್ಕೆ ನನಗೆ ಮನಸ್ಸು ಬರಲಿಲ್ಲ ಅಂತ. ಈಗ ಹೇಳ್ತಿದ್ದಾರೆ, ಮೊದಲ ವಾಕ್ಯನೇ ನನಗೆ ಇಷ್ಟ ಆಗಲಿಲ್ಲ, ಹೀಗಾಗಿ ನಾನು ಅದನ್ನು ಕಸದ ಬುಟ್ಟಿಗೆ ಎಸೆದುಬಿಟ್ಟಿದ್ದೀನಿ ಅಂತ ಟ್ರಂಪ್ ಹೇಳಿದ್ದಾರೆ. ಇರಾನ್ ವಿರುದ್ಧ ಸೇನಾ ಕಾರ್ಯಾಚರಣೆ ನಡೆಸೋದಕ್ಕೆ ಗ್ರೀನ್ ಸಿಗ್ನಲ್ ಕೊಡುವಂತಹ ಸಾಧ್ಯತೆ, ರಾಜತಾಂತ್ರಿಕ ಪ್ರಯತ್ನಗಳು ವಿಫಲರಾದರೆ ಇರಾನ್ ಮೇಲೆ ಮತ್ತೆ ದಾಳಿ ಮಾಡ್ತಾರೆ. ಅದು ಈ 30 ದಿನಗಳ ಒಟ್ಟಾರೆ ಕದನ ವಿರಾಮ ಅವರು ಹೇಳಿರೋದೇ ಹಾಗೆ. ಈ 30 ದಿನಗಳಲ್ಲಿ ಇರಾನ್ ಒನ್ಸ್ ಅಗೇನ್ ಮಾತುಕತೆಗೆ ಬರಬೇಕು. ಮಾತುಕತೆಗೆ ಬರುವುದರ ಜೊತೆಗೆ ನಮ್ಮ ಬೇಡಿಕೆಗಳನ್ನು ಒಪ್ಪಿಕೊಂಡು ಬರಬೇಕು. ಅದು ಯುರೇನಿಯಂ ಹಸ್ತಾಂತರ ಮಾಡೋದಾಗಿರ್ಬೋದು, ಹಾರ್ಮುಜನ್ನು ಮುಕ್ತ ಮಾಡೋದಾಗಿರ್ಬೋದು. ಅದಾದ ನಂತರ ಈ ಅಮೆರಿಕದ ಸ್ನೇಹಿತ ರಾಷ್ಟ್ರಗಳ ಮೇಲೆ ದಾಳಿ ಏನಾಗ್ತಾ ಇದೆ ಎಲ್ಲವನ್ನು ಕೂಡ ತಡೆಗಟ್ಟೋದಾಗಿರ್ಬೋದು. ಈ ವಿಚಾರಗಳಲ್ಲಿ ನಮ್ಮ ಬೇಡಿಕೆಗಳನ್ನು ಒಪ್ಪಿಕೊಂಡು ಬಂದರೆ ಈ 30 ದಿನಗಳಲ್ಲಿ ಕದನ ವಿರಾಮ ಆಗುತ್ತೆ. ನಮ್ಮ ರಕ್ಷಣೆಗಾಗಿ ಮಾತ್ರ ನಾವು ಹೋರಾಟವನ್ನು ಮಾಡ್ತೀವಿ ಹೊರತು ಇದು ಎಫೆಕ್ಟ್ ಫೆಬ್ರವರಿ ಅನ್ನೋದು ಕಂಟಿನ್ಯೂ ಆಗೋದಿಲ್ಲ ಅಂತ. ಆದರೆ ಒಂದು ವೇಳೆ ಇರಾನ್ ಒಪ್ಕೊಳ್ಳದೆ ಹೋದರೆ ಅಮೆರಿಕ ಒನ್ಸ್ ಅಗೇನ್ ದಾಳಿ ಮಾಡೋ ಪ್ರಯತ್ನ ಆಗ್ತಾ ಇದೆ. ಹೀಗಾಗಿ ಒಪ್ಪಂದ ಪತ್ರವನ್ನು ಅವರೆಲ್ಲ ಕಿತ್ತಿ ಎಸೆದು ಬಿಟ್ಟಿದ್ದಾರೆ. ಇವರು ಒಪ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅವರು 14 ಪ್ರಸ್ತಾವನೆಗಳನ್ನು ಕಳಿಸಿದ್ರು. ಆ 14 ಪ್ರಸ್ತಾವನೆಗಳಲ್ಲೂ ಕೂಡ ಮೊದಲ ದಿನದಿಂದಲೂ ಕೂಡ ಅಮೆರಿಕ ಒಪ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇದರ ಜೊತೆಗೆ ಅಮೆರಿಕ ಬೇಡಿಕೆಗಳೇನು ಇಡ್ತಾ ಇದೆ, ನೀವು ಈ ಬೇರೆ ಬೇಡಿಕೆಗಳು, ಆ ಬೇಡಿಕೆಗಳಿಗೆ ಸುತಾರಾಮ್ ಇರಾನ್ ಒಪ್ಕೊಳ್ತಾ ಇಲ್ಲ. ಬಟ್ ನೀವು ಒನ್ಸ್ ಅಗೇನ್ ನೀವು ಅವಾಗಲೇ ನೋಡಿದ ಹಾಗೆ ಬ್ರಿಕ್ಸ್ ಸಭೆಯಲ್ಲಿ ಚರ್ಚೆ ಆಗಿದ್ದೇನು, ಅರಗ್ಜಿ ಏನು ಹೇಳಿದ್ರು, ನಾವು ಮಾತುಕತೆಯ ಮುಖಾಂತರ ಇದನ್ನು ಬಗೆಹರಿಸ್ಕೊಳ್ಬೇಕು, ಆದರೆ ಮಾತುಕತೆಗೆ ಬರ್ತೀವಿ ಅನ್ನುವಂತಹ ಸಮಯದಲ್ಲೇ ಅಮೆರಿಕ ತನ್ನ ಮಿಲಿಟರಿ ಶಕ್ತಿ ಪ್ರದರ್ಶನ ಮಾಡಿಬಿಡುತ್ತೆ. ಏಕಾಏಕಿಯಾಗಿ ಈಗ ಮಾತುಕತೆ ಆಗುತ್ತೆ, ಆ ಮಾತುಕತೆ ಫಲಪ್ರದ ಆಗಬಹುದು ಅನ್ನುವಂತಹ ನಿಟ್ಟಿನಲ್ಲಿ ನಾವು ಇರ್ತೀವಿ, ಆದರೆ ಅದೇ ಸಮಯದಲ್ಲಿ ದಾಳಿ ಮಾಡಿಬಿಡ್ತಾರೆ. ಹೀಗಾಗಿ ಅಮೆರಿಕದ ಮೇಲೆ ನಮಗೆ ನಂಬಿಕೆನೇ ಇಲ್ಲ ಅಂತ ನಾನು ಹಿಂದೆನೇ ಹೇಳಿದೆ. 2020ರಲ್ಲಿ ಸುಲೈಮಾನಿ ಅನ್ನುವಂಥ ಒಬ್ಬ ಅಧಿಕಾರಿಯನ್ನು ಹೊಡೆದ ನಂತರ ಇರಾನ್ ಅಮೆರಿಕವನ್ನು ನಂಬುವಂತಹ ಸ್ಥಿತಿಯಲ್ಲೇ ಇಲ್ಲ. ಇದೇ ಕಾರಣಕ್ಕಾಗಿ ಅವರು ಪುನರಪಿ ಇದನ್ನು ಹೇಳೋ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಇಸ್ರೇಲ್ ಮತ್ತು ಅಮೆರಿಕ ಯುದ್ಧ ತಾಲೀಮನ್ನು ಮಾಡ್ತಾ ಇರೋದು. ಇದೇ ಅಮೆರಿಕ ಇಸ್ರೇಲ್ಗೆ ಈ ಯುದ್ಧ ಶುರುವಾದ ನಂತರ ಅತಿ ಹೆಚ್ಚಿನ ಶಸ್ತ್ರಾಸ್ತ್ರಗಳನ್ನು ಪೂರೈಕೆ ಮಾಡೋ ಪ್ರಯತ್ನವನ್ನು ಮಾಡಿ. ಸ್ಟಾಕ್ ಆಗಿ ಇಟ್ಕೊಳ್ಳಿ, ಯಾವುದೇ ಸಮಯದಲ್ಲಿ ಏನಾದರೂ ಆಗ್ಬೋದು, ಸ್ಟಾಕ್ ಇರಬೇಕು. ಒಂದು ವೇಳೆ ಅಮೆರಿಕ ಏಕಾಏಕಿಯಾಗಿ ಇರಾನ್ಗೆ ಪೂರ್ಣ ಪ್ರಮಾಣದ ಯುದ್ಧವನ್ನು ಸಾರಿದ ನಂತರ ನೀವು ನಮ್ಮ ಸಹಾಯಕ್ಕೆ ಬರಬೇಕು ಅಂತ, ಇದರ ಜೊತೆಗೆ ಅವರೆಲ್ಲ ಜಂಟಿ ಮಿಲಿಟರಿ ಕಾರ್ಯಾಚರಣೆಗೆ ಅಮೆರಿಕ ಇಸ್ರೇಲ್ ಪಡೆಗಳೆಲ್ಲ ಸಿದ್ಧತೆ ಮಾಡಿಕೊಂಡಿವೆ. ಆಪರೇಷನ್ ಎಫೆಕ್ಟ್ ಫೆಬ್ರವರಿ 2.0 ಹೊಸ ಹೆಸರಿನಲ್ಲಿ ಯುದ್ಧ ತಾಲೀಮನ್ನು ಮಾಡ್ತಿರೋದು. ಮುಂದಿನ ವಾರದಲ್ಲಿ ಇರಾನ್ ಮೇಲೆ ಒಂದು ಭೀಕರ ವಾಯು ದಾಳಿಗೆ ಅವರೆಲ್ಲ ತಯಾರಿಯನ್ನು ಮಾಡ್ತಿದ್ದಾರೆ ಅಂತ. ಇರಾನ್ನ ಮೇಲಿನ ಭೀಕರ ವಾಯು ದಾಳಿಗಳು ಮುಂದಿನ ವಾರ ಶುರುವಾಗಬಹುದು ಅನ್ನೋದು ಯಾರ ಲೆಕ್ಕಾಚಾರ, ಅಲ್ಲಿಯ ಲೆಕ್ಕಾಚಾರ ಇದೆ. ಈ ನೋಡಿ, ನೀವು ಮೊದಲ ಹಂತದಲ್ಲಿ ಜಂಟಿ ದಾಳಿ ಆಯ್ತಲ್ಲ, ಈಗ ಬರ್ತಾ ಇರುವಂಥ ವಿಶ್ಲೇಷಣೆ ಏನು,
ಅಮೆರಿಕ ಇರಾನ್ ಮೇಲೆ ದಾಳಿ ಮಾಡೋದಕ್ಕೆ ಕಾರಣ ಯಾರು? ಇಸ್ರೇಲ್ನ ಮಾತುಗಳನ್ನು ಕೇಳಿಕೊಂಡು. ಇಸ್ರೇಲ್ನ ಅಸ್ತಿತ್ವದ ಬಗ್ಗೆ ಇರಾನ್ ಮಾತನಾಡುತ್ತೆ. ಅದು ಹಮಾಸ್ ಮೇಲೆ ಆಗಿರುವಂತಹ, ಪ್ಯಾಲಿಸ್ತೇನ್ ಮೇಲೆ ಆಗಿರುವಂತಹ, ಲೆಬನಾನ್ ಮೇಲೆ ಇಸ್ರೇಲ್ ಮಾಡುವಂತಹ ಅಟ್ಯಾಕ್ಗಳ ಬಗ್ಗೆ ಇವರು ಪ್ರಶ್ನೆ ಇದೆ. ನೀವು ಹಮಾಸಿಗೆ ಸಪೋರ್ಟ್ ಮಾಡ್ತೀರಿ, ಹೆಜ್ಬುಲ್ಲಾಗೆ ಸಪೋರ್ಟ್ ಮಾಡ್ತೀರಿ, ಹೀಗಾಗಿ ಯಾವುದೇ ಕಾರಣಕ್ಕೂ ಮಾಡಬಾರದು ಅನ್ನೋದು ಇಸ್ರೇಲ್ನ ಬೇಡಿಕೆ. ಅವರು ಸಪೋರ್ಟ್ ಮಾಡ್ತಾ ಇರೋ ಕಾರಣಕ್ಕಾಗಿಯೇ ಇಸ್ರೇಲ್ನವ್ರು ಏನು ಮಾಡಿದ್ರು, ಅಮೆರಿಕದ ಸಪೋರ್ಟ್ನೊಂದಿಗೆ ಯಾರ ವಿರುದ್ಧ ಹೋರಾಟ ಪ್ರಯತ್ನ? ಇರಾನ್ನ ವಿರುದ್ಧ ಯುದ್ಧ ಶುರುವಾಯಿತು. ಯುದ್ಧ ಶುರುವಾದಂತಹ ಸಮಯದಲ್ಲಿ ಅಮೆರಿಕಾದವರು ಒಂದು ಸ್ಟ್ರಾಟಜಿ ಮಾಡಿದರು. ಏನಂತ ಮಾಡಿದರು? ಇರಾನ್ನ ಮಧ್ಯ ಮತ್ತು ದಕ್ಷಿಣ ಭಾಗದಲ್ಲಿ ಅವರು ಹೋರಾಟ ಮಾಡ್ತೀವಿ, ಅಲ್ಲಿ ಯುದ್ಧ ಮಾಡ್ತೀವಿ, ನಾವು ಅಲ್ಲಿ ದಾಳಿಗಳನ್ನು ಮಾಡ್ತೀವಿ, ಅದರ ಜೊತೆಗೆ ಕ್ಷಿಪಣಿ ಕೇಂದ್ರಗಳ ಮೇಲೆ ನಾವು ದಾಳಿ ಮಾಡ್ತೀವಿ. ನಿಮ್ಮ ಉಸ್ತುವಾರಿ ಏನು ಇರಾನ್ನಲ್ಲಿ? ನಿಮ್ಮ ದಾಳಿ ಏನಿದ್ರೂ ಕೂಡ ಉತ್ತರ ಭಾಗವನ್ನು ಕೇಂದ್ರೀಕರಿಸಿಕೊಂಡು ನೀವು ದಾಳಿ ಮಾಡಬೇಕು ಅಂತ ಎಫಿಕ್ ಫ್ಯೂರಿ ಒಂದಿತ್ತಲ್ಲ, ಆ ಸಮಯದಲ್ಲಿ ಆದಂಥ ಬೆಳವಣಿಗೆ. ಇದೇ ಮಾರ್ಗದಲ್ಲಿ ಒನ್ಸ್ ಅಗೇನ್ ಇದೀಗ ಭೂಗತ ಲೋಕದಲ್ಲಿ ಇರಾನ್ ತೆಗೆದಿಟ್ಟಿರುವಂಥ ಯುರೇನಿಯಂ ಆಗಿರ್ಬೋದು, ಅದಾದ ನಂಟಾಜ್, ಇಸ್ಫಹಾನ್ ಪರಮಾಣು ಕೇಂದ್ರಗಳ ಮೇಲೆ ದಾಳಿ ಮಾಡೋ ವಿಚಾರ ಆಗಿರ್ಬೋದು. ಯಾಕಂದರೆ ಇಸ್ರೇಲ್ನ ಜೊತೆಗೆ ಒಂದು ಅತ್ಯಾಧುನಿಕ ಪಡೆ ಇದೆ, ಮೊಸಾದ್ ಎನ್ನುವಂಥ ಪಡೆ. ಅದನ್ನು ಬಳಕೆ ಮಾಡಿಕೊಂಡು ಅಮೆರಿಕ ಮತ್ತು ಇಸ್ರೇಲ್ ಒನ್ಸ್ ಅಗೇನ್ ಇರಾನ್ ಮೇಲೆ ಅಟ್ಯಾಕ್ ಮಾಡೋ ಪ್ರಯತ್ನವನ್ನು ಮಾಡಬಹುದು ಅನ್ನೋದು ಇದೀಗ ಸದ್ಯಕ್ಕೆ ಬರ್ತಾ ಇರುವಂಥ ಡೀಟೇಲ್ಸ್. ಇದರ ಜೊತೆಗೆ ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದರೆ, ಒಂದೇ ಬೇಟಿ ಎರಡು ಲೂಟಿ ಅಂತ. ಏನು ಒಂದೇ ಭೇಟಿ? ಚೀನಾಕ್ಕೆ ಅಮೆರಿಕ ಅಧ್ಯಕ್ಷರು ಭೇಟಿ ಕೊಟ್ಟಂತಹ ಈ ಭೇಟಿ. ನೀವು ನೋಡಿ, ಡೊನಾಲ್ಡ್ ಟ್ರಂಪ್ ಈ ಹಿಂದೆ ಭೇಟಿ ಕೊಟ್ಟಾದ ನಂತರ ಚೀನಾದ ಮೇಲೆಯೂ ಕೂಡ ಸುಂಕ ಸಮರವನ್ನು ಸಾರಿದಂಥ ವ್ಯಕ್ತಿ. ಅದಾದ ನಂತರ ಇದೀಗ ಮತ್ತೆ ಅವರು ಹೋದರು. ಇರಾನ್ ಮೇಲೆ ಒತ್ತಡ ಹೇರುವಂತೆ ಚೀನಾಗೆ ಟ್ರಂಪ್ ಮನವರಿಕೆ ಮಾಡಿದ್ದಾರೆ. ಹಾರ್ಮುಜ್ ಫ್ರೀ ಪರಮಾಣು ಒಪ್ಪಂದಕ್ಕೆ ಚೀನಾ ಒಪ್ಪಿಗೆ ಕೊಟ್ಟಿದೆ ಅಂತ ಹೇಳ್ತಾ ಇರೋದು. ಇರಾನ್ನಿಂದ ತೈಲ ಪೂರೈಕೆ ಸ್ಥಗಿತ ಆಗುತ್ತೆ, ಬೆಂಬಲ ವಾಪಸ್. 2.5 ವಾರಗಳಿಂದ ಇರಾನ್ ಯಾವುದೇ ವ್ಯಾಪಾರ ಮಾಡಿಲ್ಲ. ಇದರಿಂದ ಇರಾನ್ಗೆ ಪ್ರತಿದಿನ $500 ಮಿಲಿಯನ್ ನಷ್ಟ. ಏನಿದು ಸಾರಾಂಶ ಅಂತ ಹೇಳಿದರೆ, 90% ತೈಲವನ್ನು ಚೀನಾ ಇರಾನ್ನಿಂದ ತೆಗೆದುಕೊಳ್ಳುತ್ತೆ. ಒಂದು ವೇಳೆ ಚೀನಾದ ಮೇಲೆ ಡೊನಾಲ್ಡ್ ಟ್ರಂಪ್ ಒತ್ತಡವನ್ನು ಹಾಕಿ ಆ ಒತ್ತಡಕ್ಕೆ ಇರಾನ್ನವರು ಮಣಿದು ಅಥವಾ ಒತ್ತಡಕ್ಕೆ ಮಣದೇ ಹೋದಾಗ ಚೀನಾ ಒಂದು ವೇಳೆ ತೈಲವನ್ನು ಖರೀದಿ ಮಾಡೋದನ್ನು ಸ್ಟಾಪ್ ಮಾಡಿಬಿಟ್ರೆ ಯಾರಿಗೆ ಲಾಸ್ ಆಗುತ್ತೆ? ಇದೇ ಇರಾನಿಗೆ ಲಾಸ್ ಆಗುತ್ತೆ. ಅತಿ ದೊಡ್ಡ ಗ್ರಾಹಕ ದೇಶ ಚೀನಾ. ಹೀಗಾಗಿ ಚೀನಾದ ಮೇಲೆ ಒತ್ತಡ ಹೇರೋ ಪ್ರಯತ್ನವನ್ನು ಡೊನಾಲ್ಡ್ ಟ್ರಂಪ್ ಅವರು ಮಾಡಿದ್ದಾರೆ.